ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದ್ಯ ದುಬೈಗೆ ಎಷ್ಟೆಷ್ಟು ಬಾರಿ ಹೋಗಿ ಬಂದಿದ್ರು ಅನ್ನೋ ಬಗ್ಗೆಯೂ ಕೂಡ ವಿಚಾರಣೆಯ ಹಂತದಲ್ಲಿ ಪೊಲೀಸರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಕೋರ್ಟ್ಗೆ 27ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ ರನ್ಯಾ. 27 ಬಾರಿ ರನ್ಯಾ ಹೋಗಿ ಬಂದಿರೋದ್ರಿಂದ ಚಿನ್ನ ಸಾಗಾಟದ ಶಂಕೆ ವ್ಯಕ್ತವಾಗ್ತಾ ಇದೆ. ಅನುಮಾನ ಮೂಡಿದ್ದು ಅಲ್ಲೇ, ಯಾಕೆ ಇಷ್ಟೊಂದು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತ. ಹೆಚ್ಚಿನ ವಿಚಾರಣೆಗೆ ಡಿಆರ್ಐ ಅಧಿಕಾರಿಗಳು ಈಗ ಕೋರ್ತಾ ಇದ್ದಾರೆ. ದುಬೈಗೆ ಹೋಗಿ ಬಂದಿರೋದ್ರಿಂದ ಅನುಮಾನಗಳಾಗಿದೆ. ರನ್ಯಾ ಬ್ಯಾಗ್ನಲ್ಲಿ ಚಿನ್ನದ ಗಟ್ಟಿಗಳು ತಂದಿಲ್ಲ, ದೇಹದ ಭಾಗಗಳಿಗೆ ಅಂಟಿಸ್ಕೊಂಡು ಆಕೆ ಬಂದಿರೋದು. ಬಾಡಿ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿಬಿದ್ದಿವೆ. ಆಕೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಚಿನ್ನ ಸಾಗಿಸುವಂತಹ ಒಂದು ಸಂಚು. ಹೀಗಾಗಿ ಆಕೆ ವಿಚಾರಣೆ ಅವಶ್ಯಕತೆ ಇದೆ ಅಂತ ಡಿಆರ್ಐ ಅಧಿಕಾರಿಗಳು ಅವರ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದೆ ನ್ಯಾಯಾಲಯ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅವರನ್ನ ವಿಚಾರಣೆಗಾಗಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ಜಾಮೀನು ಸಿಗುತ್ತಾ, ಈ ಪ್ರಶ್ನೆಗೆ ರನ್ಯಾ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಹೆಚ್ಚುವರಿ ವಿಚಾರಣೆಯನ್ನು ನಡೆಸಬೇಕಾಗಿದೆ. ಹಲವಾರು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಈ ಹೋಗಿ ಬಂದಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಈ ರೀತಿಯಾಗಿ ಚಿನ್ನವನ್ನು ತಂದಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಡಿಆರ್ಐ ಅಧಿಕಾರಿಗಳು ಕೋರಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಇವತ್ತು ರನ್ಯಾ ಜಾಮೀನಿನ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಡಿಆರ್ಐ ಯಾವ ರೀತಿಯ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ, ಕಸ್ಟಡಿಗೆ ಎಷ್ಟು ದಿನ ಕೊಡಬೇಕು ಅಂತ ಕೋರಿದೆ, ನಾಳೆಗೆ ಆದೇಶ ಕಾಯ್ದಿರಿಸೋದ್ರಿಂದ ಇವತ್ತಿನ ವಾದದಲ್ಲಿ ಯಾವೆಲ್ಲ ಅಂಶಗಳು ಹೊರಗೆ ಬಂತು? ದಿವ್ಯಾ, ಪ್ರಮುಖವಾಗಿ ರನ್ಯಾ ಮತ್ತು ಆಕೆಯ ಸಿಂಡಿಕೇಟ್ ಬಗ್ಗೆ ಡಿಆರ್ಐ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಆಕೆ ಸಾಕಷ್ಟು ಬಾರಿ ಇದೇ ರೀತಿಯಲ್ಲಿ ಚಿನ್ನಾಭರಣವನ್ನು ಸಾಗಾಟ ಮಾಡಿರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು. ಜೊತೆಗೆ ಈಗ ಆಕೆಗೆ ಏನಾದರೂ ಜಾಮೀನನ್ನು ಮಂಜೂರು ಮಾಡಿದ್ರೆ ಜಾಮೀನನ್ನು ಪಡ್ಕೊಂಡು ಆಕೆ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ ಸಂದರ್ಭದಲ್ಲಿ ಆಕೆಯ ಜೊತೆ ಇರುವಂತಹ ಸಿಂಡಿಕೇಟ್ ಸಂಪೂರ್ಣವಾಗಿ ಅಲರ್ಟ್ ಆಗೋಗುತ್ತೆ. ಆ ಹಿನ್ನೆಲೆಯಲ್ಲಿ ಆಕೆಗೆ ಜಾಮೀನನ್ನು ಕೊಡಬಾರ್ದು. ಜೊತೆಗೆ ಆಕೆಯನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಅವರು ಒಂದು ಮಾಹಿತಿಯನ್ನ ಹೇಳ್ತಾರೆ. 27 ಬಾರಿ ಕಳೆದ 1.5 ವರ್ಷದಲ್ಲಿ ದುಬೈಗೆ ಆಕೆ ಟ್ರಾವೆಲ್ ಅನ್ನ ಮಾಡಿದರೆ, ದುಬೈಗೆ ಟ್ರಾವೆಲ್ ಅನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಆಕೆಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಗೊತ್ತಿತ್ತು. ಯಾಕೆಂದ್ರೆ ಇದೇ ಮೊದಲ ಬಾರಿಗೆ ಆಕೆ ಸಿಕ್ಬಿದ್ದಿರುವಂಥದ್ದು. ಸಿಕ್ಬಿದ್ದಂಥ ಸಂದರ್ಭದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ತುಂಬಾ ನಾಜೂಕಾಗಿ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳನ್ನ ಮಾಡಿದ್ಲು. ಜೊತೆಗೆ ಆಕೆಯಿಂದ ಹೇಳಿಕೆಗಳನ್ನು ಕೂಡ ಪಡೆಯಲಿಕ್ಕೆ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ಸರ್ಕಸ್ ಅನ್ನ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 2 ದಿನಗಳಿಂದ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆಕೆನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿರುತ್ತದೆ. ಅದಕ್ಕೆ ಆಕ್ಷೇಪಣೆ ಮಾಡಿದಂತ ರನ್ಯಾ ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳನ್ನ ದಾಖಲು ಮಾಡ್ಕೋಬೇಕು ಆ ಹೇಳಿಕೆಗಳನ್ನಾಗಲೇ ದಾಖಲನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತೇಳಿ ಎಲ್ಲೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿಲ್ಲ. ಅಂದ್ರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಬೇಕು, ನಮ್ಮ ವಿಚಾರಣೆ ಮುಕ್ತಾಯ ಆಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟು ಈಗ ಮತ್ತೆ ಅದನ್ನ ಅಂದ್ರೆ ಯಾವಾಗ ಬೇಲ್ಗೆ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ತಾರೆ ತಕ್ಷಣವೇ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಡಿಆರ್ಐ ಬಂದಿರುವಂತದ್ದು. ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಆರೋಪವನ್ನ ಮಾಡ್ತಾರೆ. ಆರೋಪವನ್ನ ಮಾಡಿ ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಎರಡೂ ಕಡೆ ವಾದ ಪ್ರತಿವಾದನ ಆಲಿಸಿದಂತೆ ನ್ಯಾಯಾಲಯ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿ ಆಕೆಗೆ ಪೊಲೀಸ್ ಕಸ್ಟಡಿ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಆದೇಶ ಹೊರಬೀಳುತ್ತೆ. ಆ ಸಂದರ್ಭದಲ್ಲಿ ರನ್ಯಾ ವಿರುದ್ಧ ಇರುವಂತಹ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಡಿಆರ್ಐ ಅಧಿಕಾರಿಗಳು ಮುಂದುವರಿಸುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.